ಹಾಯ್ ಹಲೋ ಶಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇರುವಂಥ ರೆಸಿಪಿ ರಾಗಿ ರೊಟ್ಟಿ. ರಾಗಿ ರೊಟ್ಟಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ರಾಗಿ ಹಿಟ್ಟು ತೊಗೊಂಡಿದ್ದೀನಿ 1 ಕಪ್ ಅಷ್ಟು. ಅದಕ್ಕೆ ಬೇಕಾದ ಅರ್ಧ ಪ್ರಮಾಣದಷ್ಟು ರವೆ ತೊಗೊಂಡಿದ್ದೀನಿ. ನಾನು ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಮೀಡಿಯಮ್ ರವೆನೂ ತೊಗೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ 1 ಕಪ್ ಅಷ್ಟು. ನೀವು ಬೇಕು ಅಂದರೆ ಪಾಲಕ್ ಸೊಪ್ಪಾದರೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. 2 ರಿಂದ 3 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ 1 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪಾತ್ರೆಗೆ ಒಂದು ಕ್ಯಾರೆಟ್ ತುರಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಸಿಮೆಣಸಿನಕಾಯಿ ಸ್ವಲ್ಪ, ಈರುಳ್ಳಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈಯಲ್ಲೇ ಚೆನ್ನಾಗಿ ಫಸ್ಟು ನಾವು ಹಸಿಟ್ಟು ಹಾಕೋಕ್ಕೆ ಮೊದಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದರಲ್ಲಿ ನೀರು ಅಂಶ ಬಿಡುತ್ತೆ. ಆಮೇಲೆ ನಾವು ಹಸಿಟ್ಟು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನಾವು ಕಲಿಸ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ಇವಾಗ ಅದರಲ್ಲೇ ನೀರಿನಾಂಶ ಬಿಟ್ಟಿದೆ. ಅದಕ್ಕೆ ನಾನಿವಾಗ ರಾಗಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ರವೆ ಹಾಕೋತಾ ಇದ್ದೀನಿ, ಸಣ್ಣ ರವೆ, ಚಿರೋಟಿ ರವೆ. ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು. ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಚಪಾತಿ ಥರ ಮುದ್ದೆ ಮಾಡಿಕೊಂಡು ನಾವು ಕವರ್ ಮೇಲೆ ತಟ್ಕೋಬೇಕು. ಅಂದರೆ ಚಪಾತಿ ಥರ ಮುದ್ದೆ ಮಾಡಿಕೊಂಡು ಕವರ್ ಮೇಲೆ ತಟ್ಬೋದು. ಇಲ್ಲಾಂದರೆ ಕೈಯಲ್ಲೇ ಎಳಿತೀನಿ ಅಂತ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಯ್ತದೆ. ಇಲ್ಲ ಸೌಟಲ್ಲಾದರೂ ಹುಯ್ತೀನಿ ಅಂದರೆ ದೋಸೆ ಅದಕ್ಕೆ ನಾವು ಮಾಡಿಕೊಂಡು ಸೌಟಲ್ಲಿ ಹುಯ್ಕೋಬೋದು. ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನ ರೆಡಿ ಮಾಡ್ಕೋಬೋದು. ನಾನು ಮೊದಲಿಗೆ ನೀವು ರೊಟ್ಟಿ ಹಾಕಬೇಕು ಅಂದರೆ ಈ ಥರ ಗಟ್ಟಿಯಾಗೆ ಕಲಿಸ್ಕೋಬೇಕು. ಆಮೇಲೆ ನೀವು ಹೆಂಚ ಮೇಲೆ ಎಳಿವಾಗ ತೆಳ್ಳಗೆ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಹೆಂಚ ಮೇಲೆ ಎಳಿಗೆ ಬಂದಿಲ್ಲ ಅಂತಂದರೆ ಈ ಥರ ಉಂಡೆ ಮಾಡಿಕೊಂಡು ಕವರ್ ಮೇಲೆ ಕೂಡ ನಾವು ತಟ್ಕೋಬೋದು. ನೋಡಿ, ಈ ಥರ ದಪ್ಪ ಉಂಡೆ ಮಾಡಿಕೊಂಡು ನಾನಿವಾಗ ಇದನ್ನ ನೆನೆಗೆ ಬಿಡ್ತಾಯಿದ್ದೀನಿ ಒಂದು 5 ನಿಮಿಷ. ಇವಾಗ ಗಟ್ಟಿಗೆ ಕಲಸಿರುವಂಥದ್ದನ್ನ ನಾನು ಇವಾಗ ಕೈಯಲ್ಲೇ ಎಳಿಕೊತೀನಿ. ಹೆಂಚ ಮೇಲೆ ಹಿಂಗೆ ಈ ಥರ ಗಟ್ಟಿ ಕಲಸಿರುವಂಥದ್ದು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಡ್ತೀನಿ. ನೀವು ಏನಾದರೂ ನೀವು ಕೈಯಲ್ಲಿ ಎಳೆಯಕ್ಕೆ ಬರಲ್ಲ ಅಂತ ಅಂದರೆ ಇದನ್ನ ಕವರ್ ಮೇಲೆ ಉಂಡೆ ಮಾಡಿಕೊಂಡು ಹಾಗೆ ತಟ್ಕೋಬೋದು. ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ನಾನು. ನೋಡ್ಬೋದು, ನಾನು ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಂಬಾ ತೆಳ್ಳಗೇನಿಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದನ್ನ ನಾವು ಹೆಂಚ ಮೇಲೆ ಸ್ವಲ್ಪ ಹಾಕ್ಕೊಂಡು ನೋಡಿ, ಈ ಥರ ಹೆಚ್ಚು ಕಾದಿದೆ. ನಾನು ಇವಾಗ ಸ್ವಲ್ಪನೇ ಹಾಕ್ಕೊಂಡು ಇದನ್ನ ಇವಾಗ ನೋಡಿ ಈ ಥರ ಕೈಯಲ್ಲೇ ಎಳ್ಕೊತಾ ಇದ್ದೀನಿ. ನೀವು ಮೊಸರು ಜೊತೆ ರಾಗಿ ರೊಟ್ಟಿ ತಿಂದರೆ ಸಖತ್ತಾಗಿರುತ್ತೆ. ಇನ್ನು ಸ್ವಲ್ಪ ಮುಚ್ಚಿಕ್ತಾ ಇದ್ದೀನಿ. ಇವಾಗ ನಾನು ಜಸ್ಟ್ ಒಂದು 5 ನಿಮಿಷ ಮುಚ್ಚಿಕ್ಕಿದ್ದೀನಿ. ಇದು ಇವಾಗ ತಗೊತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ. ನೀವು ಬೇಕು ಅಂದರೆ ತುಪ್ಪನೂ ಕೂಡ ಹಾಕೋಬೋದು. ನೋಡಿ, ಇವಾಗ ಉಲ್ಟಾ ಮಾಡ್ಕೊತಾ ಇದ್ದೀನಿ. ರಾಗಿ ರೊಟ್ಟಿ ರೆಡಿಯಾಗಿದೆ. ಗಟ್ಟಿ ಮೊಸರು ಜೊತೆ ರಾಗಿ ರೊಟ್ಟಿ ರೆಡಿಯಾಗಿದೆ. ಹೀಗೆ ಬೇರೆ ಬೇರೆ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ.